ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ಸ್. ನಾನು ಇವತ್ತು ಮಸಾಲೆ ವಡೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಂತೂ ಈ ಮಸಾಲೆ ವಡೆ ಆಗಿರ್ಬೋದು ಅಥವಾ ಬಜ್ಜಿ ಬೋಂಡ ಇಂಥದ್ದನ್ನೆಲ್ಲ ಜಾಸ್ತಿ ಅಕ್ಕನೇ ಮಾಡೋದು. ನಾನೇನಾದರೂ ಮಾಡಿದ್ರೆ ಆಲ್ಮೋಸ್ಟ್ ಬಜ್ಜಿ ಈ ಥರದ್ದು ಮಾಡ್ತೀನಿ ಅಷ್ಟೇ. ಬೋಂಡ ವಡೆ ಉದ್ದಿನ ವಡೆ ಆಗಿರ್ಬೋದು ಇದನ್ನೆಲ್ಲನೂ ಅಕ್ಕನೇ ಮಾಡೋದು. ಸೊ ಇವತ್ತು ಮಸಾಲೆ ವಡೆ ಮಾಡ್ತಾಯಿದ್ಲು, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೆ. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಒಂದು 3 to 4 hours ನಾವು ಕಡಲೆಬೇಳೆನ ನೆನೆಸ್ಬಿಟ್ಟು ಅದಾದ ನಂತರ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸಬ್ಬಸಿಗೆ ಸೊಪ್ಪು ಅಂತಲೇ ಹೇಳ್ಬೋದು. ಸಬ್ಬಸಿಗೆ ಸೊಪ್ಪು ಮತ್ತು ನಾವು ಒಂದು ಜಾರಿಗೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಸ್ವಲ್ಪ ನಾವು ನುಣ್ಣಗೆ ರುಬ್ಕೊಬಾರ್ದು, ತರಿಯಾಗಿ ರುಬ್ಕೊಬೇಕು. ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ನಾವು ಕಡಲೆಬೇಳೆ ಕಾಳುಗಳನ್ನ ನೆನೆಸಿರೋದನ್ನು ಕೂಡ ಎತ್ತಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಅಂಗೈಲಿ ತಟ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಮಸಾಲೆ ವಡೆ ರೆಡಿ ಆಗಿಬಿಡುತ್ತೆ. ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.